ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಪ್ರಯಾಣಿಕರ ಪರದಾಟ. ಮೈಸೂರು ರಸ್ತೆಯಲ್ಲಿರುವ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಅಗತ್ಯ ಸಂಖ್ಯೆಯ ಬಸ್ಗಳ ಕೊರತೆಯಿಂದ ಪ್ರಯಾಣಿಕರು ತೀವ್ರ ಅಸೌಕರ್ಯ ಅನುಭವಿಸುತ್ತಿದ್ದಾರೆ. ದೂರದ ಊರುಗಳಿಗೆ ತೆರಳುವ ಪ್ರಯಾಣಿಕರು ಸಮಯಕ್ಕೆ ಸರಿಯಾಗಿ ಬಸ್ ಸಿಗದೆ ಗಂಟೆಗಟ್ಟಲೆ ಕಾಯುವಂತಾಗಿದೆ. ಬೆಳಗ್ಗೆ ಹಾಗೂ ಸಂಜೆ ಪೀಕ್ ಅವಧಿಯಲ್ಲಿ ಜನಸಂದಣಿ ಹೆಚ್ಚಾಗುತ್ತಿದ್ದು, ವಯೋವೃದ್ಧರು, ಮಹಿಳೆಯರು ಹಾಗೂ ಮಕ್ಕಳಿಗೆ ಹೆಚ್ಚಿನ ತೊಂದರೆ ಉಂಟಾಗುತ್ತಿದೆ. ಬಸ್ ವೇಳಾಪಟ್ಟಿ ಹಾಗೂ ಗಮ್ಯಸ್ಥಾನಗಳ ಕುರಿತು ಸ್ಪಷ್ಟ ಮಾಹಿತಿ ಲಭ್ಯವಿಲ್ಲದಿರುವುದರಿಂದ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಎಂಬುದು ಪ್ರಯಾಣಿಕರ ಆರೋಪ. ಪ್ರಯಾಣಿಕರೊಬ್ಬರು ಮಾತನಾಡಿ, ಕೆಲವು ಮಾರ್ಗಗಳಿಗೆ ಬಸ್ಸುಗಳು ಬಹಳ ಕಡಿಮೆಯಾಗಿ ಬರುತ್ತಿವೆ. ನಿಗದಿತ ಸಮಯಕ್ಕೆ ಬಸ್ ಬರಲಿಲ್ಲವೆಂದರೆ ಕೆಲಸ, ಚಿಕಿತ್ಸೆ ಹಾಗೂ ತುರ್ತು ಪ್ರಯಾಣಗಳಿಗೂ ಅಡ್ಡಿಯಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸ್ಥಳೀಯರ ಅಭಿಪ್ರಾಯದಂತೆ ಸ್ಯಾಟಲೈಟ್ ಬಸ್ ನಿಲ್ದಾಣವು ನಗರ ಹಾಗೂ ಗ್ರಾಮೀಣ ಭಾಗಗಳನ್ನು ಸಂಪರ್ಕಿಸುವ ಪ್ರಮುಖ ಕೇಂದ್ರವಾಗಿದ್ದರೂ ಸಮರ್ಪಕ ನಿರ್ವಹಣೆ ಮತ್ತು ಮಾಹಿತಿ ವ್ಯವಸ್ಥೆ ಕೊರತೆ ಸ್ಪಷ್ಟವಾಗಿ ಕಾಣುತ್ತಿದೆ. ಕೂಡಲೇ ಹೆಚ್ಚುವರಿ ಬಸ್ಗಳನ್ನು ನಿಯೋಜಿಸುವುದರ ಜೊತೆಗೆ ಡಿಜಿಟಲ್ ಡಿಸ್ಪ್ಲೇಗಳು ಹಾಗೂ ಘೋಷಣೆ ವ್ಯವಸ್ಥೆಯನ್ನು ಬಲಪಡಿಸಬೇಕೆಂಬ ಒತ್ತಾಯ ಕೇಳಿಬರುತ್ತಿದೆ. ಈ ಕುರಿತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಸಾರಿಗೆ ಇಲಾಖೆಯು ಪ್ರಯಾಣಿಕರ ಸಮಸ್ಯೆಗೆ ಸ್ಪಂದಿಸಿ ತ್ವರಿತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಪ್ರತಿನಿತ್ಯ ರಾತ್ರಿ 8 ಗಂಟೆ ನಂತರ ನೋಡಿ ಇದೇ ಕತೆ. ದಿನನಿತ್ಯ ಓಡಾಡೋ ಜನ ಬಸ್ಗಳಿಲ್ಲದೆ ಸಾಯ್ತಾ ಇರ್ತಾರೆ. ವಿಶೇಷವಾಗಿ ರಾಮನಗರ, ಚನ್ನಪಟ್ಟಣ, ಮದ್ದೂರಿನ ಜನ ಪರದಾಡುವಂಥ ಸ್ಥಿತಿ ಪ್ರತಿನಿತ್ಯ ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ. ನಾಚಿಕೆ ಆಗಬೇಕು ಇವರಿಗೆ. ಅದೇ ಪಕ್ಕದಲ್ಲಿ ಗಮನಿಸಿ, ತಮಿಳುನಾಡು, ಕೇರಳಗೆ ಸಾಲು ಸಾಲು ಬಸ್ಗಳು ನೋಡಿ ಹೇಗೆ ನಿಂತಿದ್ದಾವೆ. ಇಲ್ಲಿ ಬೈಪಾಸ್ ರಸ್ತೆ ಆದಮೇಲೆ ಬೆಂಗಳೂರು ಮೈಸೂರು ನಾನ್ ಸ್ಟಾಪ್, ಬೆಂಗಳೂರು ಮಂಡ್ಯ ನಾನ್ ಸ್ಟಾಪ್, ಕೊಳ್ಳೇಗಾಲ ಬೆಂಗಳೂರು ನಾನ್ ಸ್ಟಾಪ್, ಮಳವಳ್ಳಿ ಬೆಂಗಳೂರು ನಾನ್ ಸ್ಟಾಪ್. ರಾಮನಗರ, ಚನ್ನಪಟ್ಟಣ, ಮದ್ದೂರು ಜನರ ಕತೆ ಯಾರು ಕೇಳ್ತಾರೆ ಹೇಳಿ? ದಯಮಾಡಿ ಈ ಭಾಗ ಜನಪ್ರತಿನಿಧಿಗಳಾದರೂ ನಿಮ್ಮ ಮಾನ್ಯ ಸಾರಿಗೆ ಸಚಿವರ ಗಮನಕ್ಕೆ ದಯಮಾಡಿ ತಂದ್ರಪ್ಪ ಇದನ್ನು. ಎಷ್ಟು ದಿನ ಈ ನರಕ ಪಾಪ. ಪ್ರತಿನಿತ್ಯ ಬೆಳಗ್ಗೆ ಮನೆ ಬಿಟ್ಟು ಬಂದಿರ್ತಾರೆ ಕೆಲಸ ಕಾರ್ಯಗಳಿಗೆ. ಆ ಹೆಣ್ಮಕ್ಳುಗಳು ಕೂಡ ರಾತ್ರಿ ತಲುಪೋದಕ್ಕೆ ನೋಡಿ ಪರದಾಡ್ತಾ ಇರ್ತಾರೆ. ದಯಮಾಡಿ ಸಂಬಂಧಪಟ್ಟವ್ರಿಗೆ ಸ್ವಲ್ಪ ಗಂಟೆ ಶೇರ್ ಮಾಡಿ ಸ್ನೇಹಿತರೆ.